ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಟಿಕೆಟ್ ವಂಚಿತರ ಅಸಮಾಧಾನ. ಯಡಿಯೂರಪ್ಪ ವಿರುದ್ಧವೇ ಈಶ್ವರಪ್ಪ ಬಂಡಾಯ ಸಮರ ಸಾರಿದ್ದಾರೆ. ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಟಿಕೆಟ್ ವಂಚಿತರ ಅಸಮಾಧಾನ. ತಮ್ಮ ಚಡ್ಡಿ ದೋಸ್ತ್ ವಿರುದ್ಧವೇ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ. ಇಂದು ಬಂಡಾಯ ಸ್ಪರ್ಧೆ ಬಗ್ಗೆ ನಿರ್ಧರಿಸ್ತಾರಾ ಈಶ್ವರಪ್ಪ? ಪುತ್ರ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲಿಗರ ಸಭೆ ಕರೆದಿದ್ದಾರೆ ಕೆಎಸ್ ಈಶ್ವರಪ್ಪ. ಹಾಗಾದ್ರೆ ಶಿವಮೊಗ್ಗದಲ್ಲಿ ಬಂಡಾಯದ ಕಹಳೆಯನ್ನ ಮೊಳಗಿಸ್ತಾರ? ಕುತೂಹಲ ಮೂಡಿಸಿದೆ ಈಶ್ವರಪ್ಪನವರ ನಡೆ. ಇತ್ತ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣಗೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಬೇಸರ ವ್ಯಕ್ತವಾಗ್ತಿದೆ. ಬಿಜೆಪಿ ತೊರೆಯುವ ನಿರ್ಧಾರ ಮಾಡ್ತಾರಾ ಕರಡಿ? ನೋಡಿ, ಈಗ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣಗೆ ಟಿಕೆಟ್ ಸಿಗಲಿಲ್ಲ, ಅಲ್ಲಿ ಬಸವರಾಜ್ ಕೊಟ್ಟರು. ಹಾಗಾಗಿನೇ ಅವ್ರಿಗೂ ಕೂಡ ಅಸಮಾಧಾನ ಇದೆ. ಅವರ ಕಾರ್ಯಕರ್ತರು ಬಿಜೆಪಿ ಕಚೇರಿಯಲ್ಲಿ ಗ್ಲಾಸ್ ಪೀಸ್ ಮಾಡಿದ್ರು. ಈಗ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಮಾಡಲ್ಲ ಅಂತಿದ್ದಾರೆ. ಅಲ್ಲೂ ಕೂಡ ಬಂಡಾಯದ ಬಿಸಿ ತಡ್ತಾ ಇದೆ ಬಿಜೆಪಿಗೆ. ಅದರಲ್ಲೂ ಈಶ್ವರಪ್ಪನವರ ನಡೆ. ಈಗ ಅಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ರಾಘವೇಂದ್ರ ವಿರುದ್ಧ. ಇವತ್ತು ಸಂಜೆ 5 ಗಂಟೆಗೆ ಸಭೆ ಕರೆದಿದ್ದಾರೆ. ಅವರ ಆಪ್ತರು, ಅಭಿಮಾನಿಗಳು, ಅವರ ಸಮುದಾಯದ ನಾಯಕರ ಜೊತೆ ಮಾತುಕತೆ ನಡೆಸಿ ಅಂತಿಮವಾಗಿ ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ. ಈಶ್ವರಪ್ಪನವರು ನಾವು ನೋಡಿದ್ವಿ ನಿನ್ನೆ ಅವರು ಯಾವ ರೀತಿ ಸಿಡಿಗುಂಡನ್ನ ಸಿಡಿಸಿದ್ರು ಅಂತ. BSY ವಿರುದ್ಧ ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಇದ್ದಂಥ ಒಲವು, ಅವ್ರಿಗೆ ಟಿಕೆಟ್ ಕೊಡ್ಸೋಕ್ಕಾಗುತ್ತೆ, ಅವ್ರ ಪರ ಲಾಭಿ ಮಾಡೋಕ್ಕಾಗತ್ತೆ. ನನ್ನ ಮಗನಿಗೆ ಕಾಂತೇಶನಿಗೆ ಟಿಕೆಟ್ ಕೊಡೋಕ್ಕಾಗ್ಲಿಲ್ವಾ? ನಿಮಗೆ ಟಿಕೆಟ್ ಕೊಡ್ಸೋಕ್ಕಾಗ್ಲಿಲ್ವಾ? ನೀವು ಹೇಳಿದಕ್ಕೆ ನಾವು ಓಡಾಡ್ತಾ ಇದ್ವಿ, ವಚನ ಭ್ರಷ್ಟ BSY ಈ ರೀತಿ ಹರಿಹಾಯ್ದಿದ್ರು. ಅಪ್ಪ ಮಕ್ಕಳದು ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಅಂತೇಳಿ. ಈಗ ಈಶ್ವರಪ್ಪನವರು ನೋಡಿ, MLC ಸ್ಥಾನ ಕೊಡುವಂಥ ಭರವಸೆಯನ್ನ ಯಡಿಯೂರಪ್ಪನವರು ಕೊಟ್ಟರೂ ಕೂಡ ಅದಕ್ಕೆ ತೃಪ್ತರಾಗಿಲ್ಲ ಈಶ್ವರಪ್ಪ. ಯಾಕಂದ್ರೆ ಪ್ರತಿಷ್ಠೆಯ ಪ್ರಶ್ನೆ ಇದು. ಬರೀ ತಂದೆ ಮಕ್ಕಳು ಮಾತ್ರ ಬೆಳಿಬೇಕಾ? ನಾವು ಸಂಘನಿಷ್ಠರು ಪಕ್ಷನಿಷ್ಠರು ಬೆಳಿಬಾರ್ದಾ? ಕುಟುಂಬ ರಾಜಕಾರಣ ಅವ್ರದೇ ನಡೀತಾ ಇದೆ, ಅವ್ರು ಆಡಿದ್ದೇ ಆಟ ಆಗ್ಬಿಟ್ಟಿದೆ, ನಮ್ದೇನೂ ನಡೀತಾ ಇಲ್ಲ ಪಕ್ಷದಲ್ಲಿ. ಈ ರೀತಿ ಬೇಸರವನ್ನು ಹೊರ ಹಾಕಿದ್ರು ಈಶ್ವರಪ್ಪ. ಶುಕ್ರವಾರ ಸಂಜೆ 5 ಗಂಟೆ ಕರೆದಿದ್ದೀನಿ ಶಿವಮೊಗ್ಗದಲ್ಲಿ. ನಮ್ಮ ಎಲ್ಲ ಸಮಾಜ ಪ್ರಮುಖರು, ಎಲ್ಲ ಪ್ರಮುಖರು ಬರ್ತಾರೆ. ಅವರೆಲ್ಲರದ ಅಭಿಪ್ರಾಯ ತಗೊಂಡು ನಾನು ಮುಂದಿನ ಏನು ಅಂತ ತೀರ್ಮಾನ ಮಾಡೋದಿದ್ದೀನಿ.